ಪಿಕ್ಚರ್ ಮೇಲೆ ಕ್ವೆಶನ್ಸ್ ಇದೆ. ಇದೆಲ್ಲದೂ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಒಂದು ಕ್ವೆಶನ್ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸೀನ್ ಆನ್ ದ ಮಡ್ ರೋಡ್ ಇನ್ ದ ವಿಲೇಜಸ್. ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಯಾವ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಿಮಗೆ ಕಾಣಿಸ್ತಿದೆ? ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್: ಕಾರ್, ಬೈಸಿಕಲ್, ಬುಲಕ್ ಕಾರ್ಟ್, ಟ್ರ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ನಮಗಿಲ್ಲಿ ಏನು ಕಾಣಿಸ್ತಿದೆ? ಇಲ್ಲಿ ಕಾಣಿಸ್ತಿರುವಂಥದ್ದು ಬುಲಕ್ ಕಾರ್ಟ್ ಅಲ್ವಾ? ಸೊ ಅದನ್ನು ಚೂಸ್ ಮಾಡಿದರೆ ಆಯಿತು. ಸೊ ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರೋ ಒಂದು ಇಂಪಾರ್ಟೆಂಟ್ ಆದ ಕಾನ್ಸೆಪ್ಟ್, ಅದು HSTR ಎಕ್ಸಾಮಿನ ಇಂಗ್ಲೀಷ್ ಎಕ್ಸಾಮಿನ ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ. ಇದೊಂದು ಮಾಡೆಲ್ ಬುಕ್ಲೆಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 100. ಸೊ ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ 2 ಅವರ್ಸನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಹೈಸ್ಕೂಲ್ ಟೀಚರ್ಸ್ ಫಾರ್ ದ ಕ್ಲಾಸಸ್ 8 to 10. The activity technique is class centered, subject centered, student centered, teacher centered. Second one, child centered pedagogy is okay, and good teaching is best reflected by the main aim of classroom teaching is the objective of direct method is to. An advantage of the bilingual method is brainstorming means language acquisition occurs only when the child is or has. ಈಸ್ ಅಥವಾ ಹ್ಯಾಸ್, ವಿಚ್ ಸೆಂಟೆನ್ಸ್ ಈಸ್ ಸೂಟಬಲ್, ಸೊ ದಟ್ ಸೆಂಟೆನ್ಸ್ ಯು ಹ್ಯಾವ್ ಟು ಚೂಸ್. ಸೊ ಇಲ್ಲಿ ಎಲ್ಲ ಕ್ವೆಶನ್ಸನ್ನು ಕೂಡ ನಾನು ಇಲ್ಲಿ ನಿಮ್ಮ ಜೊತೆ ಹೇಳೋದಿಲ್ಲ. ನೀವು ಇದನ್ನು ಬೇಕು ಅಂದರೆ ಇದನ್ನು ಪಾಸ್ ಮಾಡಿಬಿಟ್ಟು ನೀವು ಇದನ್ನು ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಕೆಲವೊಂದು ತುಂಬ ಈಸಿ ಇರುವಂಥದ್ದು, ಕೆಲವೊಂದು ಸ್ವಲ್ಪ ಕಷ್ಟವಾಗಿರುವಂಥದ್ದು. ನಮ್ಮದು ಮೆಥಡಾಲಜಿಯಲ್ಲಿ ನಾವು ಇಂಗ್ಲೀಷನ್ನು ಓದಿದ್ದೀವಲ್ವ, ಮೆಥಡಾಲಜಿ ಬುಕ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕ್ವೆಶನ್ಸ್ಗಳು ಕೂಡ ಇರುವಂಥದ್ದು. ಕೆಲವೊಂದು ನಾವು ಯೋಚನೆ ಮಾಡಿ ಬರಿಬಹುದು, ಕೆಲವೊಂದನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಅದೇ ಬುಕ್ಕಲ್ಲಿ ನಾವು ಓದಬೇಕಾಗತ್ತೆ. ನಿಮ್ಮ ಹತ್ರ ಆ ಬುಕ್ ಇದ್ದರೆ ಓಕೆ, ಇಲ್ಲದಿದ್ದರೆ ನೀವು ಸರ್ಚ್ ಮಾಡಿಕೊಂಡು ಅಥವಾ ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿಕೊಂಡು ನೀವು ಕಲಿಬೋದು. ನೋಡಿ, ನೆಕ್ಸ್ಟ್ ಒಂದು ಪ್ಯಾಸೇಜನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕ್ವೆಶನ್ಸನ್ನು ಕೂಡ ಕೊಡ್ತಾ ಹೋಗಿದ್ದಾರೆ. ಈ ರೀತಿಯಾದದ್ದು ತುಂಬ ಈಸಿಯಾಗಿರುತ್ತೆ, ನಾವು ಆರಾಮಾಗಿ ಬರಿಬೋದು. ಇಲ್ಲಿ ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಚೂಸ್ ದ ಅಪ್ರೋಪ್ರಿಯೇಟ್ ಆನ್ಸರ್ ಟು ದ ಕ್ವೆಶನ್ಸ್. ಇಲ್ಲಿ ಪೋಮನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕ್ವೆಶನ್ಸನ್ನು ಕೂಡ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ತುಂಬ ಈಸಿ ಇರುತ್ತೆ, ಬಟ್ ಅರ್ಥ ಮಾಡಿಕೊಂಡು ನಾವೇನಾದರೂ ಕರೆಕ್ಟಾಗಿ ಚೂಸ್ ಮಾಡಿದ್ರೆ ತುಂಬಾ ಈಸಿಯಾಗಿರುವಂಥದ್ದು. ಸೊ ಆಲ್ಮೋಸ್ಟ್ ಇಲ್ಲಿ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ ಕೂಡ ನಾವು ನೋಡ್ಬೋದು. ಮತ್ತು ನೋಡಿ, 10th ಇಂಗ್ಲೀಷ್ ಇದೆಯಲ್ಲ, ಕೋರಮಂಡಲ್ ಫಿಶರ್ಸ್, ಸೊ ಅದ್ರ ಬಗ್ಗೆನೂ ಕೂಡ ಇದೆ ನೋಡಿ. 10th ಸ್ಟ್ಯಾಂಡರ್ಡ್, ನಾವೀಗ ಗ್ರಾಮರನ್ನು 10th ಸ್ಟ್ಯಾಂಡರ್ಡಿಗೆ ಟೀಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕ್ವೆಶನ್ಸ್ ಬಂದರೆ ನಮಗೆ ತುಂಬಾ ಈಸಿ ಆಗುವಂಥದ್ದು ಫ್ರೆಂಡ್ಸ್. ಸೊ ನೀವು ನೋಡ್ತಾ ಇರ್ಬೋದು, ತುಂಬ ಈಸಿಯಾಗಿರುವಂಥ ಕ್ವೆಶನ್ಸ್ ಕೂಡ ಇದೆ, ಸ್ವಲ್ಪ ಟ್ರಿಕ್ಕಿ ಆಗಿರುವಂಥ ಕ್ವೆಶನ್ಸ್ ಕೂಡ ಇರುತ್ತೆ. ನೋಡಿ, ಇದನ್ನು ಇಲ್ಲಿ ಮ್ಯಾಚ್ ದ 63 ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್ ಕರೆಕ್ಟ್ಲಿ. ಸೊ ಅಲ್ಲಿ ಯಾವುದಾದ್ರೂ ನಿಮಗೆ 1 ಅಥವಾ 2 ಆನ್ಸರ್ ಗೊತ್ತಾದರೆ ನಾವು ಕರೆಕ್ಟಾಗಿ ಅದನ್ನು ಸೆಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ 4 ಕೊಟ್ಟಿದ್ದಾರಲ್ವ, ಅದರಲ್ಲಿ ಆ ರೀತಿಯಾಗಿ ಸೆಟ್ ಮಾಡೋದಕ್ಕೆ 1 ಅಥವಾ 2 ಆನ್ಸರ್ ನಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ನಾವು ಅದನ್ನು ಟ್ರಿಕ್ಕಿಯಾಗಿ ನಾವು ಯೂಸ್ ಮಾಡಿಕೊಂಡು ಅದರಲ್ಲಿ ಕರೆಕ್ಟಾದ ಆನ್ಸರನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇದೆಲ್ಲದೂ ಕೂಡ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿರುವಂಥದ್ದು. ಬುಕ್ ನಿಮ್ಮ ಹತ್ರ ಮೆಥಡಾಲಜಿ ಬುಕ್ ಇದೆ ಅಂತ ಹೇಳಿದ್ರೆ ಅದನ್ನೇ ರೆಫರ್ ಮಾಡಿ ಅಂತ ನನ್ನ ಫಸ್ಟ್ ಹೇಳುವಂಥದ್ದು ನಾನು. ನೀವು ಅದನ್ನೇ ರೆಫರ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಮೆಥಡಾಲಜಿ ಬುಕ್ ಇಲ್ಲ ಅಂತಂದರೆ ಹಲವಾರು ಯೂಟ್ಯೂಬಲ್ಲಿ ನಿಮಗೆ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ತೋರಿಸುವಂಥ ಚಾನಲ್ಸ್ ಕೂಡ ಇದೆ, ಅದನ್ನು ನೀವು ಪ್ರಿಫರ್ ಮಾಡಿ. ಹಾಗೆಯೇ ಮಾಡೆಲ್ ಕ್ವೆಶನ್ ಪೇಪರ್ಸನ್ನು ಈ ರೀತಿಯಾಗಿ ಬಿಡ್ತಾ ಹೋಗ್ತೀವಿ, ಮಾಡೆಲ್ ಕ್ವೆಶನ್ ಪೇಪರ್ಸನ್ನು. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು, ರೆಫರ್ ಮಾಡ್ಬೋದು. ಟೋಟಲಿ ತುಂಬ ಸಕ್ಸಸ್ಫುಲ್ಲಾಗಿ ನೀವೇನಾದರೂ ಇಂಗ್ಲೀಷ್ ಎಕ್ಸಾಮಲ್ಲಿ ನಿಮ್ಮ ಒಂದು ಎಕ್ಸಾಮನ್ನು ಈಸಿಯಾಗಿ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ರೀತಿಯಾದಂಥ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾ ಹೋಗಬೇಕು. ಈಗ ನಾನು ಹೇಳಿದ್ದೀನಿ ಯಾವುದ್ಯಾವುದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಎಕ್ಸಾಮ್ಸಿಗೆ ಅಂತ. ಸೊ ಹಾಗೆಯೇ ನೀವು ಸ್ಟಡಿ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲೊಂದು ಪಿಕ್ಚರನ್ನು ಕೊಟ್ಟಿದ್ದಾರೆ, ಆ ಪಿಕ್ಚರ್ ಮೇಲೆ ಕ್ವೆಶನ್ಸನ್ನು ಕೊಡ್ತಾ ಹೋಗಿದ್ದಾರೆ. ಟೋಟಲ್ 100 ಕ್ವೆಶನ್ಸ್ ಇರುವಂಥದ್ದು.
ಪಿಕ್ಚರ್ ಮೇಲೆ ಕ್ವೆಶನ್ಸ್ ಇದೆ. ಇದೆಲ್ಲದೂ ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಸೊ ನೋಡಿ ಇಲ್ಲಿ ಒಂದು ಕ್ವೆಶನ್ ನಿಮ್ಮ ಜೊತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಸೀನ್ ಆನ್ ದ ಮಡ್ ರೋಡ್ ಇನ್ ದ ವಿಲೇಜಸ್. ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಯಾವ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಿಮಗೆ ಕಾಣಿಸ್ತಿದೆ. ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ಸ್ ಕಾರ್, ಬೈಸಿಕಲ್, ಬುಲಕ್ ಕಾರ್ಟ್, ಟ್ರ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ. ನಮಗಿಲ್ಲಿ ಏನು ಕಾಣಿಸ್ತಿದೆ? ಇಲ್ಲಿ ಕಾಣಿಸ್ತಿರುವಂಥದ್ದು ಬುಲಕ್ ಕಾರ್ಟ್ ಅಲ್ವಾ? ಸೊ ಅದನ್ನು ಚೂಸ್ ಮಾಡಿದರೆ ಆಯಿತು. ಸೊ ಇಷ್ಟು ಈಸಿಯಾಗಿರುವಂಥ ಪ್ರಶ್ನೆಗಳಿರುತ್ತೆ. ಆರಾಮಾಗಿ ನೀವು ಇದನ್ನು ಎಕ್ಸಾಮನ್ನು ಬರಿಬೋದು ಫ್ರೆಂಡ್ಸ್. ಸೊ ಇದಾಗಿತ್ತು ಒಂದು ಚಿಕ್ಕದಾದಂಥ ಇನ್ಫಾರ್ಮೇಟಿವ್ ಆದಂತಹ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರಿಗಾದರೂ ಯೂಸ್ಫುಲ್ ಆಗೋ ಹಾಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.